ಹಲೋ ಹಾಯ್ ಗುಡ್ ಈವ್ನಿಂಗ್. ಸೊ ನಾವು ಇದೊಂದು ಮಿನಿ ವ್ಲಾಗ್ ಅಂತ ಮಾಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಟೈಮ್ ಮೇ ಬಿ 5:20 ಆಗಿದೆ. ಸೊ ನಾವು ಇಷ್ಟು ದಿನ ಆಗಿತ್ತು, ಮಳೆ ತುಂಬ ಇದ್ದ ಕಾರಣದಿಂದ ನಮಗೆ ಈ ಒಂದು ನಮಗೆ ಒಂದು ಗಾರ್ಡನ್ ಇದೆ, ಜಾಸ್ತಿ ದೊಡ್ಡದೇನಲ್ಲ, ಪುಟ್ಟದಾಗಿದೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಮಳೆ ಇಲ್ಲ, ಒಂದು ಆಲ್ಮೋಸ್ಟ್ 2 ಡೇಸಿಂದ ಮಳೆ ಕಡಿಮೆ ಇರೋ ಕಾರಣದಿಂದ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಫುಲ್ಲು ಗಲೀಜಾಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ನೀಟಾಗಿ ಒಂದು ರೀಕಂಡೀಷನ್ ಕೊಟ್ಟು ಒಂದು ಹೊಸ ಲುಕ್ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಚೆನ್ನಾಗಿ ಈ ಹತ್ತಿಗಳು ಬೆಳೆಯುತ್ತಲ್ಲ ಅಂತ ಮಾಡ್ಕೊಂಡಿದೆ. ಓಕೆ, ಸೊ ಕ್ಲೀನ್ ಮಾಡೋಣ. ತುಂಬ ದಿನ ಆಗಿತ್ತು, ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳೇ ಆಗಿತ್ತು. ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಅಂತಂದರೆ ಮಳೆ ಇದ್ದ ಕಾರಣ ಮನೆಯಿಂದ ಹೊರಗಡೆಗೆ ನಮಗೆ ಬರೋಕ್ಕಾಗ್ತಿರಲಿಲ್ಲ. ಇನ್ನೆಲ್ಲಿ ಗಿಡ ಕ್ಲೀನ್ ಮಾಡೋಕ್ಕಾಗುತ್ತೆ. ಸೊ ಇವತ್ತು ಒಂದು ಒಳ್ಳೆ ಲುಕ್ ಕೊಡ್ತೀವಿ. ವೆಯ್ಟ್ ಮಾಡಿ, ಎಲ್ಲರೂ ಕಾದು ನೋಡಿ. ತುಂಬ ಕಸಗಳು ಬೆಳೆದಿದೆ. ಕೈಯೆಲ್ಲ ತುಂಬ ಕಡಿತೈತೆ. ಯಾವ ಸೊಪ್ಪು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಕೈ ತುಂಬ ಕಡಿತಾ ಇದೆ. ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಮಾಡಿಬಿಡ್ತೀವಿ. ನಾವು ಈ ಥರ ಇಷ್ಟು ಲಾಂಗ್ ಗ್ಯಾಪ್ ಕೊಡ್ತಾನೆ ಇರಲಿಲ್ಲ, ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೋ. ಆದರೆ ಈ ಮಳೆ ಕಾರಣದಿಂದ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇದು ಡಬಲ್ ಕೆಲಸ ನಮಗೆ. ಇಲ್ಲಪ್ಪ, ಸೊ ವೆಯ್ಟ್ ಮಾಡೋಣ ಹೇಗೆ ಬರುತ್ತೆ ಅಂತ. ಇದು ಶೋ ಗಿಡನಾ? ಯಾವುದು? ಅಲ್ಲಲ್ಲ, ಶೋ ಅಲ್ಲ ಇದು. ಇಲ್ಲ, ಒಂದು ಕ್ಷಣ ಹಾವು ಅಂತ ಅಂದ್ಬಿಟ್ಟು ಭಯ ಪಟ್ಕೊಂಡಿದ್ರು, ಓಡೋದ್ವಿ. ಸ್ಟಿಲ್ ಇದು ಹಾವಲ್ಲ, ಇದಕ್ಕೇನು ಹೇಳ್ತಾರೆ? ಎರೆಹುಳ. ಸಿ, ಸೊ ಫೈನಲಿ ಕ್ಲೀನ್ ಆಯಿತು. ಏನು ದೊಡ್ಡದಾಗೇನಿಲ್ಲ, ತುಂಬ ಪುಟ್ಟದಾಗಿರೋದು. ಸೊ ಹೇಗೋ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು, ಅಷ್ಟರೊಳಗೆ ಮಳೆ ಬಂತು. ಸೊ ಹೆಂಗೋ ಒಂದು ರೇಂಜಿಗೆ ಮಾಡಿದ್ದೀವಿ. ಅವಾಗಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ಥರ ಬಂದಿದೆ, ಪುಟ್ಟದಾಗಿರೋದು, ಏನು ದೊಡ್ಡದಾಗಿಲ್ಲ. ಮತ್ತು ಏನು ಹೂ ಬಿಡೋ ಅಂಥ ಗಿಡಗಳೇನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಇದು ಕಟಿಂಗ್ಸ್ ಮಾಡೋ ಅಂಥ ಗಿಡಗಳೇ ಜಾಸ್ತಿ ಇರೋದು. ಈ ಮಣ್ಣಲ್ಲಿ ಇಂಥ ಗಿಡಗಳು ಬಂದಿರೋದೇ ಹೆಚ್ಚು. ಹೆಂಗೋ ಊರಿಂದ ತೊಗೊಬಂದು ಸ್ವಲ್ಪ ನೆಟ್ಟಿದ್ದೀವಿ. ಅದೇನೇನೋ ಬರ್ತಾಯಿದೆ. ಯಾವುದ್ರಲ್ಲೂ ಹೂವಂತೂ ನಾನು ಕಂಡಿಲ್ಲ. ಗುಲಾಬಿ ಹೂ ಬಿಟ್ಟು ಬೇರೆ ಯಾವ ಹೂವು ನಾನು ನೋಡಿಲ್ಲ. ಇನ್ನೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ವಿ. ಬಟ್ ಅದೇ ಈ ಮಳೆಗಾಲದಲ್ಲಿ ಗಮನಿಸದೇ ಇರೋದ್ರಿಂದ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಾವು. ಇದೊಂದರಲ್ಲಿ ಫ್ಲವರ್ ಕಾಣ್ತಾ ಇದೆ ನಡಿ, ಪುಟ್ ಫ್ಲವರ್ ಇದೆಯಲ್ಲ, ಇದೆ ಅಷ್ಟೇ, ಏನು ದೊಡ್ಡದಾಗಿಲ್ಲ. ಇದು ಫ್ಯಾಷನ್ ಫ್ರೂಟ್. ಇಲ್ಲೆಲ್ಲ ಮಳೆ ಬೀಳುತ್ತಲ್ಲ, ಅದಕ್ಕೆ ತಾರ್ಪೆ ಕಟ್ಟಿದ್ದೀವಿ. ಫ್ಯಾಷನ್ ಫ್ರೂಟ್ ಇದು. ಹಿಂಗಿದೆ, ಹೆಂಗೋ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿದ್ವಿ. ಈ ಥರ ಬಂದಿದೆ. ಅಂದೇನು ನೋ ಇಪ್ಪಲ್ಲ ಕೊರ್ಚಾಗಿದ್ದೀರಿ ಹೋಗ. ಓ, ಮಳೆ ಬರ್ತದೆ ಆದರೂ ಎಸ್. ಆಲ್ಮೋಸ್ಟ್ ಈಗ ಟೈಮು 6:30 ಆಗಿದೆ. ಸೊ ನಮ್ಮ ಕಡೆ 6:30ಗೆ ಈ ಥರ ಪೂಜೆ ಮಾಡಬೇಕು. ಈ ಬೆಳಕನ್ನು ಮನೆ ಮುಂದೆ ಇಡಬೇಕು. ಸೊ ನಮ್ಮ ಕಡೆ ಪೂಜೆ ಆಗಿದೆ ಅಂತ ನೋಡಿ.
ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಒಂದು ಪುಟ್ಟ ವ್ಲಾಗು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು. ಹೇಗೆ ಏನು ಒಂದು ಐಡಿಯಾಸ್ ಇಲ್ಲದೆ ಜಸ್ಟು ಆ ಥರ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇದ್ದರೆ ಇನ್ನೂ ಜಾಸ್ತಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಓಕೆ, ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಟರ್ಬೆನ್ಸ್ ಜಾಸ್ತಿ, ಜನ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ, ಆದರೂ ಮಾಡಿದ್ದೀನಿ. ಸೊ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.